ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪ್ಲಮ್ ಕೇಕ್ ರೆಸಿಪಿನ ಮಾಡ್ತಾಯಿದ್ದೀನಿ. ಪ್ಲಮ್ ಕೇಕ್ ಮಾಡಲಿಕ್ಕೆ ಖರ್ಜೂರ, ಬಾದಾಮ್, ಡ್ರೈ ಡೇಟ್ಸ್ ಮತ್ತು ಟೂಟಿ ಫ್ರೂಟಿ, ಬ್ಲ್ಯಾಕ್ ಗ್ರೇಪ್ಸ್ನ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಿರುವಂಥ ಡ್ರೈ ಫ್ರೂಟ್ಸು. ಒಂದು ಬೌಲ್ಗೆ, ಒಂದು ಪ್ಯಾನ್ಗೆ ನಾನು 1 ಕಪ್ ಶುಗರ್ನ ಆ್ಯಡ್ ಮಾಡಿಕೊಂಡು ಅದು ಮೆಲ್ಟ್ ಆಗೋವರೆಗೆ ಅದನ್ನು ಮೆಲ್ಟ್ ಮಾಡ್ಕೊಬೇಕು. ಯಾವುದೇ ನೀರು ಕೂಡ ಆ್ಯಡ್ ಮಾಡಬಾರ್ದು. ಸೊ ಅದೇ ಹಾಗೆ ಮೆಲ್ಟ್ ಆಗುತ್ತೆ. ಹಾಗೆಯೇ ಅದನ್ನು ಮೆಲ್ಟ್ ಆಗಲಿಕ್ಕೆ ಬಿಡಬೇಕು. ಮೆಲ್ಟ್ ಆಗ್ತಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆಲ್ಟ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಟೈಮ್ ಪ್ಲಮ್ ಕೇಕ್ ರೆಸಿಪಿನ ಟ್ರೈ ಮಾಡ್ತಿರೋದು. ನಿಮ್ಮ ಮನೇಲಿ ನೀವು ನನ್ನ ಜೊತೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು, ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ, ಅದು ಮೆಲ್ಟ್ ಆಗ್ತಾ ಹೋಗ್ತಾ ಇದೆ. ನೀರೇನು ಆ್ಯಡ್ ಮಾಡಬಾರ್ದು. ಅದೇ ನೀಟಾಗಿ ಲೋ ಫ್ಲೇಮಲ್ಲಿದ್ದರೆ ನಿಧಾನಕ್ಕೆ ಮೆಲ್ಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಪ್ಲಮ್ ಕೇಕ್ ಕ್ರಿಸ್ಮಸ್ ಹಬ್ಬಕ್ಕೆ ಗೋಸ್ಕರ ರೆಸಿಪಿನ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಿಮ್ಮನೇಲಿ ಒಂದ್ಸಲ ನೀವು ಟ್ರೈ ಮಾಡ್ಕೊಳ್ಳಿ. ನೋಡಿ, ಅದು ಈ ಥರ ಮೆಲ್ಟ್ ಆಗುತ್ತೆ. ಈ ಥರ ಮೆಲ್ಟ್ ಆಗೋ ಟೈಮಲ್ಲಿ ನಾವು ಕೋಲ್ಡ್ ವಾಟರ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊಬೇಕು. ಜಾಸ್ತಿ ಬಿಸಿ ಇರೋದ್ರಿಂದ ಅದು ಹಾರುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ನಿಧಾನಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಆ್ಯಡ್ ಮಾಡ್ಕೊಂಡಂಗೆ ಏನಾಗುತ್ತೆ, ಸ್ವಲ್ಪ ತಳದಲ್ಲಿ ಗಟ್ಟಿ ಇದೆ ಅಂತ ಗಟ್ಟಿ ಆಗುತ್ತೆ. ಅದೇ ಮತ್ತೆ ಮೆಲ್ಟ್ ಆಗ್ತಾ ಹೋಗುತ್ತೆ, ಕರಗ್ತಾ ಹೋಗುತ್ತೆ. ಸೊ ನೋಡಿ, ಅದು ನಿಧಾನವಾಗಿ ನೀರು ಹಾಕ್ಕೊಂಡಾದ್ಮೇಲೆ ತಿರ್ಗಾ ಗಟ್ಟಿಯಾಗಿ ಕರಗುತ್ತೆ. ಸೊ ನಂತರ ನಾವು ಆರೆಂಜ್ ಜ್ಯೂಸು ಏನು ತೊಗೊಂಡಿದೆ, ಒಂದು ಬೌಲಲ್ಲಿ 1 ಕಪ್ ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಇವಾಗ ಆ್ಯಡ್ ಮಾಡ್ಕೊಬೇಕು. ಅದನ್ನು ಆ್ಯಡ್ ಮಾಡಿಕೊಂಡು ಇದರೊಳಗಡೆ ಡ್ರೈ ಫ್ರೂಟ್ಸ್ ಅದನ್ನು ಎಲ್ಲನೂ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. 1 ಬೌಲ್ಗೆ ಹಾಕ್ಕೊಂಡು. ಸೊ ಅದನ್ನು ಇದರೊಳಗಡೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಂಡಿದೆ ಫ್ರೆಂಡ್ಸ್ ಅದನ್ನು. ಸೊ ಇವಾಗ ಅದನ್ನು ಡ್ರೈ ಫ್ರೂಟ್ಸ್ಗಳೆಲ್ಲನೇ ಆರೆಂಜ್ ಜ್ಯೂಸು ಮತ್ತು ಸಕ್ಕರೆದೇನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅದರೊಳಗಡೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೋಬೇಕು. ನೋಡಿ, ಎಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರೊಳಗಡೆ ಸ್ವೀಟ್ನೆಸ್ ಇರುತ್ತೆ ಡ್ರೈ ಫ್ರೂಟ್ಸಲ್ಲಿ, ಅಂದರೆ ಖರ್ಜೂರ, ಚೆರಿ, ಗ್ರೇಪ್ಸ್, ಟೂಟಿ ಫ್ರೂಟಿಲೆಲ್ಲ ಸ್ವೀಟ್ನೆಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ನಾನು ಇವಾಗ ಶುಗರ್ ಇದರಲ್ಲೇ ಟೂಟಿ ಫ್ರೂಟ್ಸ್, ಡ್ರೈ ಫ್ರೂಟ್ಸಲ್ಲೆಲ್ಲ ಶುಗರ್ ಇರೋದ್ರಿಂದ 1 ಕಪ್ ತೊಗೊಂಡಿದ್ದೀನಿ. ನೀವು ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ 1/4 ತೊಗೊಳ್ಳಿ. ಆವಾಗ ಅಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ ಸ್ವೀಟ್ ಕರೆಕ್ಟ್ ಆಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೋಬೇಕು. ಅಂದರೆ 1-2-3 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಇದು ಬೇಯ್ತಾ ಇರಲಿ. ಇವಾಗ ಚಕ್ಕೆ, ಏಲಕ್ಕಿ ಮತ್ತು ಲವಂಗ ಇದನ್ನಿಷ್ಟನ್ನು ಪೌಡರ್ ಮಾಡ್ಕೊಬೇಕು. ನಾನು ಲವಂಗ ಒಂದು 5 ಪೀಸು, ಏಲಕ್ಕಿ 2 ಪೀಸ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನಿಷ್ಟನ್ನು ಇವಾಗ ನಾವು ಪೌಡರ್ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ ಕುಟ್ಟಾಣಿ ಇರಲಿಲ್ಲ, ಅದಕ್ಕೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಲಟ್ಟಣಿಗೆಯಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪೌಡ್ರ್ ಮಾಡಿಕೊಂಡು ಇಟ್ಕೊಂಡೆ. ಇದನ್ನು ಇವಾಗ ಸ್ವಲ್ಪ ಹೊತ್ತು ಅದನ್ನು ಇವಾಗ ಸೊ 2-3 ನಿಮಿಷ ಅದು ಡ್ರೈ ಫ್ರೂಟ್ಸ್ ಎಲ್ಲ ಬೆಂದಿರುತ್ತೆ. ಸೊ ಇವಾಗ ಅದಕ್ಕೆ ಆಫ್ ಮಾಡಿ, ಅಂದರೆ ಎಲ್ಲ ಏನು ಮತ್ತೆ ಗಟ್ಟಿಯಾಗಿತ್ತು ಸಕ್ಕರೆ ಪಾಕ ಎಲ್ಲ, ಅದು ಇವಾಗ ಮೆಲ್ಟಾಗಿ ಎಲ್ಲ ಮಿಕ್ಸ್ ಆಗಿರುತ್ತೆ ಡ್ರೈ ಫ್ರೂಟ್ ಜೊತೆಲಿ. ಸೊ ಈಗ ಸ್ಟವ್ ಎಲ್ಲ ಆಫ್ ಮಾಡಿಕೊಂಡು ನಾವು ಇದನ್ನು ಸೈಡ್ಗೆ ಇಟ್ಕೋಬೇಕು. ನಿಮ್ಮ ಮನೇಲಿ ನೀವು ಈ ಥರ ಪ್ಲಮ್ ಕೇಕ್ ಮಾಡೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ತಿ ಕೂಡ ಇರುತ್ತೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಒಂದ್ಸಲ ನೀವು ಈ ರೆಸಿಪಿ ಟ್ರೈ ಮಾಡಿ. ಇದಕ್ಕೆ ನಾವು ಇವಾಗ ಮೈದಾ ಹಿಟ್ಟನ್ನ 2 ಕಪ್ಪಷ್ಟು ಆಗೋಷ್ಟು ತೊಗೊಂಡಿದ್ದೀನಿ. ನೋಡಿ, ನಾನು ಇದೇ ಕಪ್ಪಲ್ಲಿ 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಶುಗರ್ ತೊಗೊಂಡು ಇವಾಗ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, 2 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡು ಜರಡಿ ಇಟ್ಕೊಬೇಕು. ಇದಕ್ಕೆ ನಾವು ಇವಾಗ 1/4 ಸ್ಪೂನಷ್ಟು ಆಗುವಷ್ಟು ಸೋಡಾ, ಅಂದರೆ ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ ಅಂತೀವಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 1/4 ಸ್ಪೂನ್ ಆ್ಯಡ್ ಮಾಡ್ಕೊಂಡ ನಂತರ 1 ಸ್ಪೂನಷ್ಟು ಬೇಕಿಂಗ್ ಪೌಡರು, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಬೇಕು. ಸೊ ಹಾಗಾಗಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ 1-2 ಚಿಟಿಕೆ ಆಗೋಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಪೌಡರ್ ಮಾಡ್ಕೊಂಡಿರೋ ಏನು ಚಕ್ಕೆ, ಲವಂಗ, ಏಲಕ್ಕಿ ಪೌಡರ್ ಇತ್ತು, ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಅಷ್ಟೇ ಒಂದು ಅರ್ಧ ಸ್ಪೂನ್ ಇರ್ಬೋದು, ಅಷ್ಟನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ 1 ಕಪ್ಪು ಮೊಸರು ಜರಡಿ ಇಟ್ಕೊಂಡಾದ್ಮೇಲೆ 1 ಕಪ್ ಮೊಸರು ತೊಗೊಂಡಿದ್ದೀನಿ. ಇದೇ ಕಪ್ ಮೆಜರ್ಮೆಂಟಲ್ಲಿ ಆಯಲ್ ಹಾಕ್ಕೊತಾ ಇದ್ದೀನಿ. ನೋಡಿ, ಅದೇ ಕಪ್ಪಲ್ಲೇ ನಾನು ಆಯಲ್ ಹಾಕ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಆಯಲ್ ಹಾಕ್ಕೊಂಡು ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಯಿತಾ, ತಿರುಕೋಬೇಕು. ಸೊ ಆವಾಗ ನೀಟಾಗಿ ಅದು ಮಿಕ್ಸ್ ಆಗುತ್ತೆ. ನೋಡಿ, 1 ಕಪ್ ಆಯಲ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಈ ಥರ ನೀಟಾಗಿ ಫಾಸ್ಟಾಗಿ ಮಿಕ್ಸ್ ಮಾಡಿದ್ರೆ ಆಯಲ್ ಜೊತೆ ಮೊಸರು ಏನಿದೆ ಅದು ಪೂರ ನೀಟಾಗಿ ಮಿಕ್ಸ್ ಆಗುತ್ತೆ.
ನೋಡಿ ಈ ಥರ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಆಯಲ್ಲು ಮತ್ತು ಮೊಸರನ್ನ ಮಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ಇದನ್ನೇ ಫಾಸ್ಟಾಗಿ ತಿರ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ. ನಾನು ಏನು ಮೈದಾ ಹಸಿಟ್ಟೆಲ್ಲ ಜರಡಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೋಡಿ ಗಂಟಿಲ್ದಾಗ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಅದು ನಾವು ಡ್ರೈ ಫ್ರೂಟ್ಸ್ ಎಲ್ಲ ಏನು ಸಕ್ಕರೆ ನೀರೊಳಗಡೆ ಬೇಯಿಸ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಂಡಾದ ನಂತರ ಗಟ್ಟಿ ಆದರೆ ನೀವು ಮಿಲ್ಕು ಅಥವಾ ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ಅದನ್ನು ಹಾಕ್ಕೊಂಡಾದ್ಮೇಲೆ ಡಿಸಿಷನ್ ತೊಗೊಳ್ಳಿ. ಸೊ ಇವಾಗ ನಾನು 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ನೀಟಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಸ್ವಲ್ಪ ಇದು ಗಟ್ಟಿಯಾಗೇ ಇದೆ. ಇವಾಗ ನಂತರ ಅದು ನಾನು ಸಕ್ಕರೆ ನೀರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊಂಡಾದ್ಮೇಲೆ ಗಟ್ಟಿಯಾದರೆ ಹಾಲು ಅಥವಾ ಮೊಸರನ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಕರೆಕ್ಟ್ ಆದರೆ ಏನು ಆ್ಯಡ್ ಮಾಡ್ಕೊಳಕ್ಕೆ ಹೋಗಲ್ಲ. ನೋಡಿ ಇದನ್ನು ಇವಾಗ ಇನ್ನೂ ಸ್ವಲ್ಪ ಬಿಸಿ ಇತ್ತು. ಸೊ ಹಾಗಾಗಿ ಅದನ್ನು ಆರಲಿಕ್ಕೆ ಅಂತ ಇಡ್ತಾಯಿದ್ದೆ. ಹಾಲಾದಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಇವಾಗ ನಾನು ಮೈದಾ ಹಸಿಟ್ಟೆಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಕೇಕ್ ಮಾಡಲಿಕ್ಕೆ ಬೇಕ್ ಮಾಡೋಕ್ಕೆ ಅಂತೇಳಿ. ಸೊ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಆರೋಕ್ಕಿಟ್ಟಾದ್ಮೇಲೆ ಆರಿತ್ತು. ಸ್ವಲ್ಪನೇ ಇನ್ನೊಂದು ಸ್ವಲ್ಪ ಇದಿತ್ತು. ಸೊ ರಾತ್ರಿ ನೈಟ್ ಮಾಡ್ತಿರೋದ್ರಿಂದ ಅಲ್ಲೇ 11:30 ಆಗೋಗಿತ್ತು ಫ್ರೆಂಡ್ಸ್. ಅದಕ್ಕೆ ಸೊ ಆ್ಯಡ್ ಮಾಡಿಕೊಂಡು ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಅದ್ರ ಜೊತೆ ಎಲ್ಲ ಫ್ರೂಟ್ಸ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅದೇ ಥರನೇ ಫಾಸ್ಟಾಗಿ ಇದು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಾಗೆ. ಯಾಕೆಂದರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಲಸಿರ್ತೀವಲ್ಲ ಸೊ ಹಾಗಾಗಿ ಸ್ವಲ್ಪ ಒಳಗಡೆ ಸಣ್ಣ ಗಂಟು ಉಳಿಬಾರ್ದು. ಸೊ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕ್ರಿಸ್ಮಸ್ಗೆ ಅಥವಾ ಬೇರೆ ಕ್ರಿಸ್ಮಸ್ಗೆ ಅಂತಲ್ಲ ಬರ್ತಡೇಗೆ ಏನಕ್ಕಾದ್ರೂ ನಿಮ್ಮ ಮನೇಲಿ ನೀವು ಈ ಥರ ಕೇಕ್ ಮಾಡಿ ಮಕ್ಳಿಗೆ ಕೊಟ್ಟರೆ ನಿಮ್ಮ ಮಕ್ಕಳು ಕೂಡ ಅಷ್ಟೇ ನಾವೇ ಮನೇಲಿ ಮಾಡಿದ್ದು ಅಂತ ಖುಷಿ ಇರುತ್ತೆ. ನಿಮ್ಮ ಮಕ್ಳಿಗೂ ಅಷ್ಟೇ ನಮ್ಮ ಮನೆಯಲ್ಲೇ ಮಾಡಿರೋದು ಅಂತ ಹೇಳಿ ತುಂಬ ಇಷ್ಟ ಆಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಒಂದ್ಸಲ ಈ ಥರ ಪ್ಲಮ್ ಕೇಕ್ ರೆಸಿಪಿನ ಟ್ರೈ ಮಾಡಿ. ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಆಲ್ಮೋಸ್ಟ್ ಚೆರಿ ಮತ್ತು ಇಷ್ಟನ್ನು ಬ್ಲ್ಯಾಕ್ ಗ್ರೇಪ್ಸು ಇದನ್ನಿಷ್ಟನ್ನು ಆ್ಯಡ್ ಮಾಡಿಕೊಂಡು ಟೂಟಿ ಫ್ರೂಟಿ ಎಲ್ಲ ಹಾಕ್ಕೊಂಡು ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಮೊದಲೇ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕೇಕು ಬೇಯಬೇಕಿದ್ರೆ ಒಳಗಡೆ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಮೊದಲೇ ಹಾಕ್ಕೊಳ್ಳಿಲ್ಲ. ನಂದು ಏನು ಇದಾಯಿತು ಅಂದರೆ ನೋಡಿ ಫ್ರೆಂಡ್ಸ್, ಅದು ಮುಚ್ಚಿದಿರ ಅದು ನೀರು ಬಿದ್ದು ಸ್ವಲ್ಪ ಇದಾಗ್ತಾನೆ ಇತ್ತು. ನಾನು ಬೇರೆ ಏನಾದರೂ ತೊಗೊಂಡು ಮುಚ್ಚಬೇಕಿತ್ತು. ಸೊ ಅದೊಂದು ಮಿಸ್ಟೇಕ್ ಮಾಡಿದೆ. ಸೊ ನೀರು ಒಳಗಡೆ ಬೀಳಬಾರ್ದು, ಯಾಕೆಂದರೆ ಬೀಳ್ತಾ ಇದ್ರೆ ಅದು ಅಲ್ಲೇ ಇದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀರು ಬೀಳದೇ ಇರೋ ಅಂಥದ್ದು ಯಾವುದಾದ್ರೂ ಒಂದು ಪ್ಲೇಟ್ ಏನಾದರೂ ಕ್ಲೋಸ್ ಮಾಡಿ ಇಟ್ಬಿಡಿ. ನೋಡಿ ನಾನು ಬೆಂದಿದೆಯಾ ಬೆಂದಿಲ್ವಾ ಅಂತ ಚೆಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಚಾಕುನ ಇದು ಮಾಡಿದೆ. ಸೊ ಅದಿನ್ನೂ ಸ್ವಲ್ಪ ಅಂಟಾಯಿತು. ಸ್ಪೂನಲ್ಲಿ ನೋಡಿದಾಗ ಇನ್ನೊಂದು ಚೂರಿತ್ತು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟು ಬೇಯಿಸ್ಬಿಟ್ಟು ಇದು ನೈಟ್ ಮಾಡಿರೋದು. ನೈಟ್ ಮಾಡಿ ಹಾಗೆ ಇಟ್ಬಿಟ್ಟು ಬೆಳಗ್ಗೆ ಅದನ್ನು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ಹೇಳಿ ನೀಟಾಗಿ ಕುಕ್ ಆಗಿದೆ. ನೀವು ಆ ಥರ ಸಕ್ಕರೆ ಪಾಕನ ಮಾಡ್ಕೊಳ್ಳಿಲ್ಲ ನೀರು ಹಾಕ್ದಂಗೆ ಅಂತ ಹೇಳಿದ್ರೆ ಈ ಥರ ಕಲ್ಲರ್ ಬರೋಕ್ಕಿಲ್ಲ. ಸೊ ಹಾಗಾಗಿ ನೀವು ಆ ಥರನೇ ಸಕ್ಕರೆನ ಮೆಲ್ಟ್ ಮಾಡ್ಕೊಬೇಕು. ನೋಡಿ ಇದನ್ನು ಒಂದು ಪ್ಲೇಟ್ಗೆ ಉಲ್ಟಾ ಮಾಡಿಕೊಂಡು ತಕ್ಕೊತಾ ಇದ್ದೀನಿ. ಹೇಗಾಗಿದೆ ಅಂತ ನನಗೂ ಫುಲ್ ಖುಷಿ ಇತ್ತು ಫ್ರೆಂಡ್ಸ್. ಯಾಕೆಂದರೆ ನಾನು ಫಸ್ಟ್ ಟೈಮು ರೆಸಿಪಿನ ಮಾಡಿರೋ ಅಂಥದ್ದು. ಸೊ ನೋಡಿ ನೀಟಾಗಿ ಕುಕ್ಕಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಮೇಲೆ ನೋಡೋಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ವಿ ಫ್ರೆಂಡ್ಸ್. ಕಟ್ ಮಾಡಿ ಬೆಳಗ್ಗೆನೇ 7:30 ಆಗಿರ್ಬೋದು ಆವಾಗಲೇ ಕಟ್ ಮಾಡಿದೆ ಫ್ರೆಂಡ್ಸ್. ಯಾಕೆಂದರೆ ನನ್ನ ಮಗನೂ ಇದು ಅವ್ರಿಗಿಂತ ಹೆಚ್ಚಾಗಿ ನಾನು ಮಾಡಿರೋ ಕೇಕ್ ಹೇಗಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅವ್ರಿಗಿಂತ ಜಾಸ್ತಿ ನನಗೆ ಇತ್ತು ಫ್ರೆಂಡ್ಸ್. ಹೇಗೆ ಬಂದಿದೆ ಏನು ಅಂತ ಹೇಳಿ. ಸೊ ನೋಡಿ ಚೆನ್ನಾಗಿ ಬಂದಿತ್ತು.